ಆ್ಯಂಡ್ ಈ ಕಡೆ ಒಂದು ದೇವಸ್ಥಾನ ಇದೆಯಂತೆ. ಸೊ ಅಲ್ಲಿ ಪಾರ್ಥಪ್ಪ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸೊ ಈ ಕಡೆ ಹೆಂಗೆ ಹೋಗ್ತೀವಿ, 3 ಕಿಲೋಮೀಟ್ರ್ ಇದೆ. ಏನು 10ನೇ ಶತಮಾನದ 1000 ವರ್ಷಗಳ ಹಳೆಯ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಕೈಲಾಸಗಿರಿ ಬೆಟ್ಟವನ್ನು ನಾವು ನೋಡಿಕೊಂಡು ಸೀದಾ ಹೋಗಿದ್ದೆ ಅಂಬಾಜಿ ದುರ್ಗ ಬೆಟ್ಟಕ್ಕೆ. ಈ ಒಂದು ಬೆಟ್ಟ ಬಹಳಷ್ಟು ಸುಂದರವಾಗಿದೆ. ಈ ಒಂದು ಬೆಟ್ಟದ ಮೇಲೆ 3 ದೇವತೆಗಳಿದ್ದಾರೆ. ಶ್ರೀ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ, ಹಾಗೆ ಶಿವನ ಟೆಂಪಲ್ಲು, ಹಾಗೆ ದುರ್ಗಾ ಟೆಂಪಲ್ ಇದೆ. ಈ ಒಂದು ಟೆಂಪಲ್ಲು 10ನೇ ಶತಮಾನದ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಈ ಹಿಂದಿನ ಕಾಲದಲ್ಲಿ ಮಹಾರಾಜರು ಕೂಡ ಈ ಒಂದು ಬೆಟ್ಟದಲ್ಲಿ ಇದ್ದು ಅಲ್ಲಿ ಸುತ್ತಲೂ ಕೂಡ ಕೋಟೆಗಳನ್ನು ಕಟ್ಟಿದ್ದಾರೆ. ಬಹಳಷ್ಟು ಅದ್ಭುತವಾಗಿದೆ. ಆ್ಯಂಡ್ ನಾವು ಕೂಡ 3 ಕಿಲೋಮೀಟರ್ ಅಂತ ಹೇಳಿದ್ರು. ನೋಡಿದ್ರೆ ಈ ಒಂದು ದೇವಸ್ಥಾನ 5 ಕಿಲೋಮೀಟರ್ವರೆಗೂ ಕೂಡ ಇದೆ. ರಸ್ತೆಗಳು ಸ್ವಲ್ಪ ಸರಿ ಇಲ್ಲ. ಈ ಸಣ್ಣ ಪುಟ್ಟ ಕಾರುಗಳಲ್ಲಿ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ದೊಡ್ಡ ದೊಡ್ಡ ಕಾರುಗಳಾದರೆ ಆರಾಮಾಗಿ ಹೋಗುತ್ತೆ. ಇದು ರಸ್ತೆಗಳು ಮಾತ್ರ ಬಹಳಷ್ಟು ಅದ್ಭುತವಾಗಿದೆ. ಹೋಗೋವಾಗಲೇ ಸ್ವಲ್ಪ ಭಯ ಆಗುತ್ತೆ. ಬೆಟ್ಟವನ್ನು ಕಾರಲ್ಲಿ ಹತ್ತುವಾಗ ಒಂದಷ್ಟು 5 ಕಿಲೋಮೀಟರ್ವರೆಗೂ ಬರೀ ಕಾರಲ್ಲೇ ನೀವು ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಈ ಕಡೆ ಆ ಕಡೆ ಬ್ಯಾಲೆನ್ಸ್ಗೆ ಏನೂ ಇಲ್ಲ. ಎಲ್ಲೋ ಒಂದು ಕಡೆ ಒಂಚೂರು ಎಡುವುದ್ರೆ ಪಾತಾಳಕ್ಕೆ ಬಿದ್ದಿರ್ತೀವಿ ಆಗಿದೆ ರಸ್ತೆಗಳು. ವ್ಯೂ ಮಾತ್ರ ಸಖತ್ತಾಗಿದೆ. ಮಿಸ್ ಮಾಡಬೇಡಿ. ನೀವು ಯಾರ್ಯಾರು ಕೈಲಾಸಗಿರಿ ಬೆಟ್ಟಕ್ಕೆ ಹೋಗಿ ಒಂದು ಬೆಟ್ಟವನ್ನು ನೋಡಿದ್ರೆ ಆಯಿತು ಅಂತ ನಾವು ಒಂದ್ಸತಿ ಹೀಗೆ ಬಂದ್ಬಿಟ್ಟಿದ್ದೀವಿ. ನಿಜವಾಗ್ಲೂ ಬೆಟ್ಟಕ್ಕೆ ಹೋಗಿ ನೋಡಿದ ಮೇಲೇ ಅಬ್ಬಾ ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ಟ್ರೆಕ್ಕಿಂಗ್ಗೆ ಅಂತೂ ಸಖತ್ತಾಗಿದೆ. ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಒಂದು ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗಿ. ಆ್ಯಂಡ್ ನಿಮಗೆ ಅನಿಸುತ್ತೆ ಎಷ್ಟು ಅದ್ಭುತವಾಗಿದೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಆ್ಯಂಡ್ ಈ ಒಂದು ವಿಡಿಯೋವನ್ನು ಯಾರು ಮಿಸ್ ಮಾಡ್ದಿರ ಪೂರ್ತಿಯಾಗಿ ನೋಡಿ. ಅದ್ಭುತವಾಗಿ ಆ ವಿಡಿಯೋವನ್ನು ಹಿಡ್ಕೊಂಡು ಬಂದಿದ್ದೀನಿ ಈ ಬಾರಿ. ಆ್ಯಂಡ್ ಬಹಳಷ್ಟು ಚೆನ್ನಾಗಿದೆ. ಈ ಪ್ರಕೃತಿಯ ಮಧ್ಯದಲ್ಲಿ ಒಂದು ಬೆಟ್ಟ ದೇವಸ್ಥಾನ. ಆ್ಯಂಡ್ ನೀವು ಫಸ್ಟು 5 ಕಿಲೋಮೀಟರ್ ಆದಮೇಲೆ ನಿಮಗೆ ಸಿಗೋದೇ ಬಂದ್ಬಿಟ್ಟು ಶ್ರೀ ದುಷ್ಟ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಇದೇ ಆ ಒಂದು ದೇವಸ್ಥಾನ. ಇನ್ನೇನು ದೇವಸ್ಥಾನಕ್ಕೆ ಬಂದು ಇಳಿದಿದ್ದೀವಿ. ಸೂಪರ್ ಆಗಿದೆ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇದು 1000 ವರ್ಷದ ಹಳೆಯ ದೇವಸ್ಥಾನ, 10ನೇ ಶತಮಾನದ ದೇವಸ್ಥಾನ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಂಡ್ ಇದು ದೇವಸ್ಥಾನ ಆದರೆ ಆ್ಯಂಡ್ ಆ ಕಡೆ ನೋಡಿ ವ್ಯೂ. ಆಮೇಲೆ ಅಲ್ಲಿಂದ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಗೊತ್ತಾ. ಎಷ್ಟು ಮೇಲೆ ಇದ್ದೀವಿ ನಾವು. ಅಬ್ಬಬ್ಬಬ್ಬ. ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಅಂಬಾಜಿ ದುರ್ಗಾ ಬೆಟ್ಟ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ. ಒಳಗಡೆ ಬಂದಿದೆ ನೀವು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನೋಡಬಹುದು. ಈ ಒಂದು ದೇವಸ್ಥಾನ ಬಹಳಷ್ಟು ಪ್ರಶಾಂತವಾಗಿದೆ. ಬೆಟ್ಟದ ಮೇಲೆ ಇರೋದ್ರಿಂದ ಆ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಇದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಒಂದು ದೇವರನ್ನು ದರ್ಶನ ಮಾಡೋದ್ರಿಂದ ನಮಗೆ ಯಾರ್ಯಾರು ದುಷ್ಟರು ಇರ್ತಾರಲ್ವ ಅವರೆಲ್ಲರೂ ಕೂಡ ಸಂಹಾರ ಆಗ್ತಾರೆ ಅಂತ ಹೇಳಿ ಈ ಒಂದು ದೇವಸ್ಥಾನದ ಪವಾಡ. ಬಹಳಷ್ಟು ಸುಂದರವಾಗಿದೆ ನೋಡಿ ದೇವಸ್ಥಾನ. ಹಿಂದೆ ಈ ಒಂದು ದೇವಸ್ಥಾನಗಳಿಗೆ ಎಲ್ಲವೂ ಕೂಡ ಒಂದು ಕತೆ ಇದೆ. ಮುಂದೆ ಪೂಜಾರಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತಾರೆ. ಮುಂದೆ ಹಾಗೆ ನೋಡ್ತಾ ಹೋಗಿ ವಿಡಿಯೋನ. ಅಲ್ಲಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆಯಾ. ಈ ಪ್ರಕೃತಿಯನ್ನು ನೋಡೋದಕ್ಕೆ ಅರ್ಧ ಹೋಗಬೇಕು. ಹಾಗೆ ದೇವಸ್ಥಾನಗಳು ಕೂಡ ತುಂಬ ಇತಿಹಾಸ ಇದೆ. ಹಿಂದಿನ ಕಾಲದ ಮಹಾರಾಜರು ಕೂಡ ಇಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ನಂತರದಲ್ಲಿ ಅದು ಧ್ವಂಸ ಆದಮೇಲೆ ಮತ್ತೆ ಮರು ನಿರ್ಮಾಣ ಕಾರ್ಯಕ್ರಮ ಆಗಿ ಮತ್ತೆ ಮರು ನಿರ್ಮಾಣವನ್ನು ಮಾಡಿರೋದು ದೇವಸ್ಥಾನವನ್ನು. ಮುಂದೆ ಡೀಟೇಲ್ ಆಗಿ ನಿಮಗೆ ಆ ಪೂಜಾರಿಯವರು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಪೂರ್ತಿ ವಿಡಿಯೋವನ್ನು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಗೋಶಾಲೆಯು ಕೂಡ ಇದೆ. ಹಾಗೆ ನಿಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ. ಬಿಸಿಯಾಗಿ ಅನ್ನ ಪ್ರಸಾದವನ್ನು ಈ ಒಂದು ಜಾಗದಲ್ಲೂ ಹಾಕ್ತಾರೆ. ಹಾಗೆ ಕೈಲಾಸಗಿರಿಯಲ್ಲೂ ಕೂಡ ಬಿಸಿ ಅನ್ನ ಪ್ರಸಾದವನ್ನು ಹಾಕ್ತಾರೆ. ಬಹಳಷ್ಟು ಅದ್ಭುತವಾಗಿದೆ. ಬೆಟ್ಟವನ್ನೆಲ್ಲ ಹತ್ತಿ ಸೀದಾ ನಾವು ಅನ್ನ ಪ್ರಸಾದಕ್ಕೆ ಬಂದು ತಿಂದರೆ ಹೆಂಗಿರುತ್ತೆ ಗೊತ್ತಾ ಅದ್ಭುತವಾಗಿ. ಈ ಎಲ್ಲ ವಾತಾವರಣವನ್ನು ನೋಡ್ತಾ ಇದ್ರೆ ಪ್ರಕೃತಿಯ ಮಧ್ಯದಲ್ಲಿ ಕಳೆದೇ ಹೋಗ್ಬಿಡ್ತೀವಿ. ಅಷ್ಟು ಅದ್ಭುತವಾಗಿದೆ. ಯಾರ್ಯಾರೆಲ್ಲ ಈ ಅಂಬಾಜಿ ದುರ್ಗ ಬೆಟ್ಟಕ್ಕೆ ಹೋಗಿ ಬಂದಿದ್ದೀರಾ ನೋಡಿ. ಅಲ್ಲಿ ಸರಿಯಾಗಿ ಅಂಗಡಿ ಕೂಡ ಇಟ್ಕೊಂಡವ್ರು ನೋಡಿ. ಆ ವ್ಯೂ ನೋಡಿ ಹೆಂಗಿದೆ. ಕೋಟೆ ಇದೆ ನೋಡಿ. ಕೋಟೆ ಕಾಣಿಸ್ತಿದ್ಯಾ. ಮುಂದೆ ಒಂದು ದೇವಸ್ಥಾನ ಇದೆ. ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ದುರ್ಗಮ್ಮ ದೇವಸ್ಥಾನನಂತೆ. ಒಬ್ಬ ಲಕ್ಷ್ಮಿ ಆಗಲ್ಲ ಅಂತ ಹತ್ತವಳೆ.
ಅಬ್ಬಾ ಸುಸ್ತಾಗ್ತಾ ಇದೆಯಪ್ಪ. ಇಲ್ಲಿ ಯಾವುದೋ ಬೆಟ್ಟದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಹೋಗ್ತಾ ಇದ್ದೀವಿ. ಅಮ್ಮ ಹಿಂದೆ ನೋಡಿ ಹೆಂಗಿದೆ, ಸಾಕಾಗಿದೆ ವ್ಯೂ. ಹಿಂದೆ ನೋಡಿ, ಬೆಟ್ಟದ ಮೇಲೆಯಿಂದ ವ್ಯೂ ನೋಡೋದಕ್ಕೆ ಸಖತ್ತಾಗಿದೆ. ವ್ಯೂ ನೋಡ್ರು, ಸಖತ್ತಾಗಿದೆ. ಸಖತ್ತಾಗಿದೆ. ಮನೆಗಳೆಲ್ಲ ನೋಡಿ ಪುಟ್ಟ ಪುಟ್ಟದಾಗಿ ಹೆಂಗೆ ಕಾಣಿಸ್ತಾ ಇದೆ ಬಾಬಾ. ಈ ವ್ಯೂಗೋಸ್ಕರನಾದರೂ ಈ ಒಂದು ಬೆಟ್ಟನ ಹತ್ತಬೇಕು. ಅಲ್ಲಿ ನೋಡಿ ಮನೆಗಳೆಲ್ಲ ಪುಟ್ಟ ಪುಟ್ಟದಾಗಿದೆ. ಅಲ್ಲಿ ನೋಡಿ 360 ಡಿಗ್ರಿನಲ್ಲಿ ತೋರಿಸ್ತಿದೆ ದೇವಸ್ಥಾನ ಅದು. ಆ್ಯಂಡ್ ಈ ಕಡೆ ನೋಡಿ ಹಿಂಗೆ ಕಾರ್ ಕೂಡ ಬರ್ತಾಯಿದೆ, ಕಾರು ಹಾಗೆ 2 ವೀಲರ್ಸ್ ಕೂಡ. ಬೆಟ್ಟದ ಮೇಲೆ ಇವಾಗ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗಬೇಕು. ಅಮ್ಮ ನಡ್ಕೊಂಡು ಹೋಗ್ತಾಯಿದ್ರೆ ಉಸಿರು ಮೇಲೆ ಎಳೆಯುತ್ತೆ ಹಂಗೆ. ಇಲ್ಲಿ ನೋಡಿ ಸಖತ್ತಾಗಿದೆ. ಹೆಂಗಿದೆ ರಸ್ತೆ ನೋಡಿ ಅಬ್ಬ. ಆ ಕಡೆ ಹಂಗೆ ವ್ಯೂ ನೋಡಿ, 6 ಗಾಡಿಗಳೆಲ್ಲ ಬಂದಿದೆ ಇಲ್ಲಿಗೆ. ಮೇಲೆ ಕಾರು ಗಾಡಿಗಳೆಲ್ಲ ಬಂದಿದೆ. ಉಸಿರು ಎಳಿತಾ ಇದೆ. ಬೆಟ್ಟದ ಮೇಲೆ ಅಲ್ವಾ ಇದೇ ದೇವಸ್ಥಾನ. ಇವಾಗ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಬಾಬಾ ನೋಡ್ರಪ್ಪ, ಮಕ್ಕಳೆಲ್ಲ ಆಡ್ತಾವ್ರೆ. ಯಪ್ಪ ಇಲ್ಲೂ ಕೂಡ ಅಂಗಡಿ ಇಟ್ಕೊಂಡವ್ರಪ್ಪ ಪುಣ್ಯಾತ್ಮರು. ಉಸಿರು ಹಂಗೆ ಎಳಿತೈತೆ ನೋಡಿ ಇದೇ ದೇವಸ್ಥಾನ. ಅಬ್ಬಾ ವ್ಯೂ ನೋಡಿ. ಇದೇ ದೇವಸ್ಥಾನ. ನಿಜವಾಗ್ಲೂ ಅಡ್ವೆಂಚರು ಈ ಒಂದು ದೇವಸ್ಥಾನನಪ್ಪ. ನೋಡಿ ಎಲ್ಲ ಬೆಟ್ಟದ ಕೆಳಗಡೆ ಇದೆ, ಸಖತ್ತಾಗಿದೆ ದೇವಸ್ಥಾನ. ಅಮ್ಮ ಇದೇ ದೇವಸ್ಥಾನ. ಇದು ಬಂದು ಶ್ರೀ ದುರ್ಗಾ ದೇವಸ್ಥಾನ. ಅಮ್ಮನ ದರ್ಶನವನ್ನು ಮಾಡ್ಕೊಳ್ಳಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದ್ದಾಳೆ ಅಮ್ಮ. ಅಷ್ಟು ದೂರದಿಂದ ನಾವು ಹತ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದರೂ ಬಹಳ ಚೆನ್ನಾಗಿದೆ ನೋಡಿ ದೇವಸ್ಥಾನ. ಅದರ ಮುಂದಿನ ಕತೆ ಏನು, ಈ ಒಂದು ದೇವಸ್ಥಾನಗಳ ಕತೆ ಏನು ಅಂತ ಹೇಳಿ ಇಲ್ಲಿನ ದೇವಸ್ಥಾನದ ಪೂಜಾರಿಗಳು ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೈ ದುರ್ಗಾ. ಈ ಬೆಟ್ಟಕ್ಕೆ ಅಂಬಾಜಿ ದುರ್ಗಾ ಅಂತ ಹೆಸರು. ಇಲ್ಲಿ ಕೈಲಾಸಗಿರಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಟ್ಟ. ಬೆಂಗಳೂರಿಂದ 70 ಕಿಲೋಮೀಟರ್ ಆಗುತ್ತೆ, ಚಿಂತಾಮಣಿಯಿಂದ 10 ಕಿಲೋಮೀಟರ್ ಆಗುತ್ತೆ. ಅಂಬಾಜಿ ದುರ್ಗಾ ಅನ್ನುವಂಥದ್ದು ದುರ್ಗಾ ಕ್ಷೇತ್ರ. ಇದು ಇಲ್ಲಿ 300 ವರ್ಷಗಳಾಗೋಗಿತ್ತು ಪೂಜೆಗಳು ನಿಂತೋಗಿ. 300 ವರ್ಷಕ್ಕೆ ಮೊದಲು ಬೆಟ್ಟದ ಮೇಲೆ ಶಿವನ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಇದ್ದಂಥ ಜಾಗ. ನಿತ್ಯವೂ ಕೂಡ 100 ಜನ ಬಂದು ದೇವಿ ದರ್ಶನ, ಶಿವನ ದರ್ಶನ ಮಾಡಿಕೊಂಡು ಕ್ಷೇತ್ರ ಪಾಲಕನಾದ ಹನುಮಂತನ ಹತ್ರ ನಿತ್ಯವೂ ಅನ್ನದಾನ ನಡೀತಿರ್ತಕ್ಕಂಥ ಮಹಾಕ್ಷೇತ್ರ ಆಗಿತ್ತಂತೆ 300 ವರ್ಷಕ್ಕೆ ಮೊದಲು. ಯಾವಾಗ 1000 ವರ್ಷಗಳಿಂದ ಆ ದೇವಿಗೆ ಕಾಣಿಕೆ ಅನ್ನೋಂಥದ್ದು ಬರ್ತಿತ್ತೋ, ಯಥೇಚ್ಛವಾಗಿದ್ದಂಥ ಕಾಣಿಕೆಗಳನ್ನು ತಿಳ್ಕೊಂಡಂಥ ಪರಕೀರು ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು, ಕೋಟೆ ಇದೆ ದೇವಸ್ಥಾನದ ಸೇಫ್ಟಿಗೋಸ್ಕರನೇ ಮೇಲೆ ಕೋಟೆ ಕಟ್ಟಿರ್ತಕ್ಕಂಥದ್ದು, ದೇವಸ್ಥಾನದ ಸಂಪತ್ತು ಕಾಯಕ್ಕೋಸ್ಕರ ಅಂತ. ಆದರೂ ಕೂಡ ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಅಮ್ಮನವ್ರನ್ನ ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಶಿವನ ಲಿಂಗ ಕಿತ್ತಾಕದ ಮೇಲೆ ಇಲ್ಲಿ ಶಾಪಗ್ರಸ್ತ ಆಗಿ ಪೂಜೆಗಳು ನಿಂತೋಗಿತ್ತು 300 ವರ್ಷಗಳಿಂದ. ಈಗ 2015ರಲ್ಲಿ ಪಕ್ಕದ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ, ಅವ್ರ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ಕಾಣಿಸ್ಕೊಂಡು ಇಲ್ಲಿ ಪೂಜೆಗಳಿಗೆ ವ್ಯವಸ್ಥೆ ಮಾಡಿಸಪ್ಪ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಸಾಮಾನ್ಯ ರೈತರವರು ಮೇಲ್ಗಡೆ ಬಂದು ಆ ಆಂಜನೇಯ ಸ್ವಾಮಿ ಹತ್ರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬೆಟ್ಟದ ಮೇಲೆ ಹೋಗಿ ಅಲ್ಲೊಂದು ಬಾವಿ ಇದೆ, ಎಣ್ಣೆ ಕಣಜ ಅಂತ ಕರೀತಾರೆ, ತೆಲುಗಾದ್ರೆ ನೂನ್ ಕುಂಡುಮ ಅಂತಾರೆ. ಯಾಕಪ್ಪ ಆ ರೀತಿ ಕರೀತಾರೆ ಅನ್ನೋದಕ್ಕೆ ಒಂದು ಕತೆ ಹೇಳ್ತಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನ. ಸೀತಾದೇವಿ ವನವಾಸ ಬಂದಿದ್ದ ಕಾಲದಲ್ಲೂ ಕೂಡ ಶಿವನ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ ಇತ್ತು ಅನ್ನೋಂಥದ್ದು. ಶಿವನ ಹತ್ರ ದೀಪ ಹಚ್ಚೋಕೆ ಎಣ್ಣೆ ಇಲ್ಲ ಅಂತ ಆ ಬಾವಿ ನೀರಿಂದ ದೀಪ ಹಚ್ಚಿದ್ದಾರೆ ಸೀತಮ್ಮ.
ಆ ದೀಪ ಉರಿದಿದ್ದಕ್ಕೋಸ್ಕರ ಬಾವಿಗೆ ಎಣ್ಣೆ ಕುಂಡ ಅಂತ ಕರೆದ್ರು ಅನ್ನೋದನ್ನ ಕಥೆ ಹೇಳ್ತಾರೆ. ಈಗಲೂ ಕೂಡ ಆ ಬಾವಿನಲ್ಲಿ ಕಲ್ಲಲ್ಲೇ ನೀರು ಬರೋದ್ರಿಂದನೂ ಅದು ಪವಿತ್ರವಾದಂಥ ಜಲ ಅನ್ನೋಂಥದ್ದು ಒಂದು ನಂಬಿಕೆ ಇದೆ. ಹಾಗೆ ಎಷ್ಟೋ ಜನಕ್ಕೆ ನೀರು ಬಂದು ಕುಡಿದು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗಾಗಿ ಒಂದು ವಿಶೇಷತೆ ಇದೆ ಇಲ್ಲಿ ಬೆಟ್ಟಕ್ಕೆ. ಇಲ್ಲಿ 2015ರಲ್ಲಿ ರಸ್ತೆ ಆದಮೇಲೆ ಮೊದಲು ಹನುಮಂತನಿಗೆ ಪೂಜೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 2015ರಲ್ಲಿ ನಾರಾಯಣ ಸ್ವಾಮಿಯವರು ಸ್ವಲ್ಪ ಜಮೀನು ಮಾರಿ ಈ ರಸ್ತೆ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು. ಸುತ್ತಮುತ್ತ ಹಳ್ಳಿ ಜನ ಸಹಾಯ ತಗೊಂಡು ರಸ್ತೆ ಆದಮೇಲೆ ಫಸ್ಟು ಹನುಮಂತನಿಗೆ ಪೂಜೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬೆಟ್ಟದ ಮೇಲೆ ಶಿವನದು ಗರ್ಭಗುಡಿ ಮಾತ್ರ ಖಾಲಿ ಗುಡಿ ಇತ್ತು. ಹೊಸ ಲಿಂಗ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರು. ಆದರೂ ಕೂಡ 3-4 ವರ್ಷಗಳಾದರೂ ಕೂಡ ಜನ ಬರಲಿಲ್ಲ, ಇಂಪ್ರೂವ್ಮೆಂಟ್ ಆಗಲಿಲ್ಲ. ಯಾಕೆ ಅಂತ ಶಾಸ್ತ್ರ ಕೇಳಿದಾಗ ಇಲ್ಲಿ ಮೂಲ ದೇವಿಯಾದ ಅಂಬಾಜಿ ದುರ್ಗಾ ಕ್ಷೇತ್ರದ ಅಧಿದೇವತೆಯಾದ ದುರ್ಗೆಯನ್ನು ಬಿಟ್ಟು ಪೂಜೆಗಳು ನಡೆಸ್ತಾ ಇದ್ದಾರೆ ಇಲ್ಲಿ. ಅದೇ ಇಂಪ್ರೂವ್ಮೆಂಟ್ ಆಗದೆ ಇರೋದಕ್ಕೆ ಕಾರಣ. ತಾಯಿ ಪೂಜೆ ನಡೆದ್ರೇ ಇಂಪ್ರೂವ್ಮೆಂಟ್ ಆಗೋದು, ದುರ್ಗಾ ಪೂಜೆ ನಡೆದ್ರೇ ಇಂಪ್ರೂವ್ಮೆಂಟ್ ಆಗೋದು ಅಂತ ಶಾಸ್ತ್ರದಲ್ಲಿ ಹೇಳಿದ ಮೇಲೆ ದೇವಿಗೋಸ್ಕರ ಅಂತ ಇಲ್ಲೊಂದು ಜಾಗ ಮಾಡಿ ಉತ್ಸವ ವಿಗ್ರಹ ಇಟ್ಟು 6 ವರ್ಷಗಳಿಂದ ಇಲ್ಲಿ ಉತ್ಸವ ವಿಗ್ರಹಕ್ಕೆ ಪೂಜೆ ನಡೀತಿತ್ತು. ಈಗ ಹೋದ ನವೆಂಬರಲ್ಲಿ 2025 ನವೆಂಬರಲ್ಲಿ ಮೂಲ ವಿಗ್ರಹ ಪ್ರತಿಷ್ಠೆ ಆಗಿದ್ದು. ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಮೂಲ ವಿಗ್ರಹ ಪ್ರತಿಷ್ಠೆ ಆದಮೇಲೆ ದಿನ ಕೂಡ ಜನ ಹೆಚ್ಚಾಗ್ತಾರೆ. 300 ವರ್ಷಗಳ ಹಿಂದೆ ಏನು ವೈಭವ ಇತ್ತು ಅದು ಮತ್ತೆ ಇಲ್ಲಿ ಮರುಕಳಿಸುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಹಾಗೆ ಕೈವಾರ ತಾತಯ್ಯನವರು, ಅವ್ರ ಬಗ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಎಲ್ರಿಗೂ. ಅವರು ಕಾಲಜ್ಞಾನಿಗಳು. ಆಂಧ್ರದಲ್ಲಿ ಹೇಗೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಹಾಗೆ ಕೈವಾರದಲ್ಲಿ ಕೂಡ ಕರ್ನಾಟಕದಲ್ಲಿ ತಾತಯ್ಯನವರು ಅಂದರೆ ಕಾಲಜ್ಞಾನವನ್ನು ಹೇಳಿರ್ತಕ್ಕಂಥದ್ರಲ್ಲಿ ಫೇಮಸ್ ಅವರು. ಅವರು ಕೂಡ ಈ ಅಂಬಾಜಿ ದುರ್ಗಾ ಬೆಟ್ಟದಲ್ಲಿ ಅಮ್ಮನವರು ಮತ್ತೆ ಹುಟ್ಟುತ್ತಾರೆ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ. ದಿನಕ್ಕೆ ಒಂದು ಪುಟ್ಟಿಡಿ, ಅಂದರೆ ಹಳೆ ಕಾಲದಲ್ಲಿ ಪುಟ್ಟಿಡಿ ಅಂದರೆ ಒಂದು ಬುಟ್ಟಿ ಥರ ಬರ್ತಿತ್ತು, ಅದಕ್ಕೆ 10ರಿಂದ 12 kg ಅರಿಶಿನ ಕುಂಬ ಏನಾದರೂ ತುಂಬೋದು, 10ರಿಂದ 12 kg ಅದಕ್ಕೊಂದು ಇದು. ಒಂದು ಪುಟ್ಟಿಡಿ ಅರಿಶಿನ, ಒಂದು ಪುಟ್ಟಿಡಿ ಕುಂಕುಮ, ಅಷ್ಟೊಂದು ಬೇಕಾಗುತ್ತೆ ಇಲ್ಲಿ ಪೂಜೆಗೆ, ಅಷ್ಟೊಂದು ಜನ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇದೆ. ಅದು ಕೂಡ ಇನ್ನು ಮುಂದೆ ನಿಜ ಆಗಬೇಕಾಗಿದೆ ಆ ಒಂದು ವಿಷಯ. ಅಮ್ಮನವರು ಹುಟ್ಟುತ್ತಾರೆ ಅನ್ನೋಂಥ ವಿಚಾರ ನಿಜ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ. ಇಲ್ಲಿ ಭಗವದ್ ಭಕ್ತರು ಬಂದು ಆ ಆಂಜನೇಯ ಸ್ವಾಮಿ, ದುರ್ಗಾದೇವಿ, ಬೆಟ್ಟದ ಮೇಲೆ ಹೋದ ಶಿವಲಿಂಗ ಇದೆ, ಅಲ್ಲಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಭಗವತ್ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ಜೈ ಶ್ರೀರಾಮ್. ತಮಿಳು ಹೊರಗಡೆ ಪ್ರದಕ್ಷಿಣೆ ಬಂದ್ಬಿಡಿ, ತೀರ್ಥ ಕೊಡ್ತೀನಿ. ಅದೇ ದೇವಸ್ಥಾನದ ಹತ್ರ ನೋಡಿ ಹೇಗೆ ಕಾಣಿಸ್ತಾ ಇದೆ. ಆ್ಯಂಡ್ ಪೂರ್ತಿ ಬೆಟ್ಟವನ್ನು ಹತ್ತೀವಿ. ಬೆಟ್ಟದ ಮೇಲೇನೆ ಶಿವನ ದೇವಸ್ಥಾನವಿದೆ. ಈ ಹಿಂದೆ ದುರ್ಗಾಂಬ ದೇವಸ್ಥಾನ, ಹಾಗೆ ಶಿವನ ದೇವಸ್ಥಾನ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿದೆ. ದೇವಸ್ಥಾನ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇನ್ನು ಮೇಲೆ ಶಿವನ ದೇವಸ್ಥಾನ, ಏನೋ ಶಿವನ ಲಿಂಗ ಹಾಗೆ ಕೋಟೆ ಏನೋ ಇದೆಯಂತೆ. ಬಟ್ ಅಲ್ಲಿವರೆಗೂ ಹತ್ತಕ್ಕಾಗಲ್ಲ, ಅರ್ಧ ಕಿಲೋಮೀಟರ್ ಆಗೋಷ್ಟು ದೂರ ಇದೆಯಂತೆ ಮೇಲೆ, ಬೆಟ್ಟದ ಮೇಲೆ. ಆ್ಯಂಡ್ ಆಯಿತು, ನೋಡಿಕೊಂಡು ಮತ್ತೆ ವಾಪಸ್ ಕೆಳಗಡೆ ಇಳಿತಾ ಇದ್ವಿ. ಮೇಲೆ ಅಂತೂ ಹತ್ತಕ್ಕಾಗಲ್ಲ, ಫುಲ್ಲು ಬೆಟ್ಟದ ಮೇಲೆ ಕೋಟೆ ಇದೆ, ಬಟ್ ಹತ್ತಕ್ಕಾಗಲ್ಲ. ಆ ಬೆಟ್ಟ ಮೇಲೆಯಿಂದ ಇಲ್ಲಿಗೆ ಬಂದು ನನ್ನ ಮಕ್ಕಳು ಅಂಗಡಿ ಇಟ್ಕೊಂಡವ್ರೆ. ಏನೇನೋ ಇಟ್ಟಿದೆ ಅಂಗಡಿನಲ್ಲಿ. ಮಾವಿನಕಾಯಿ ಕಾಣಿಸ್ತಿದೆ. ಏನಿದೆ? ಐಸ್ ಕ್ರೀಮ್ಸ್ ಇದೆಯಾ? ಜ್ಯೂಸ್ ಇದೆ ನೋಡಿ. ಇವಾಗ ಸೀದಾ ಮೇಲೆ ಹತ್ತಬೇಕು. ಬಾಬಾ ಸಖತ್ತಾಗಿರುತ್ತೆ ನೋಡೋಣ. ಬಾಬಾ ಅಂತೂ ಇವತ್ತು ಲಕ್ಷ್ಮಿ ಬರ್ತಡೇನ ಯಾವತ್ತೂ ಮರೆಯೋಕ್ಕಾಗಲ್ಲ. ಬಾಬಾ ಅಬ್ಬಾ, ನನಗೆ ವ್ಯೂ ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು ನೋಡಿ. ಅಬ್ಬಾ ಅಬ್ಬಾ, ಎಷ್ಟು ಮೇಲೆ ನಿಂತಿದ್ದೀನಿ ನೋಡಿ. ಅಬ್ಬಾ, ನನಗೆ ವ್ಯೂ ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು. ಅಬ್ಬಾ ಬಾಬಾ ಸಾಕಾಗ್ತಿದೆ ಗುರು. ಹತ್ಬಿಟ್ಟೆ. ನಾನೇ ಹೇಳಿದೆ ನನಗೆ ವಿಡಿಯೋಗೆ ಒಳ್ಳೆ ವ್ಯೂ ಸಿಗುತ್ತೆ. ಆ್ಯಂಡ್ ಈ ಥರ ಒಂದು ಅಡ್ವೆಂಚರ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಬಾಯ್ ಬಿಡ್ಕೊಳ್ಳೋ ಥರ ಇದೆ. ಅಮ್ಮ ಬಾಬಾ, ಅಮ್ಮ. ಆ್ಯಂಡ್ ಇನ್ನೂ ಅಷ್ಟು ದೂರ ಹತ್ತೋದು ಬಾಕಿ ಇದೆಯಪ್ಪ. ಅಯ್ಯೋ ಬಿಟ್ರಾ ಅಲ್ಲಿ ಆ ಹುಡುಗ, ಸಣ್ಣ ಹುಡುಗ ಹೇಳಿದ ಮೇಲೆ ವಾಟರ್ ಏನೂ ಸಿಗಲ್ಲ.
ಒಂದೇ ಒಂದು ಸತಿ ಜಾರಿ ಹಿಂಗೆ ಬಿದ್ದರೆ, ನಾನೇನಾದರೂ ಮೊಬೈಲ್ ನೋಡ್ಕೊಂಡು ಹಿಂಗೆ ಹತ್ತುತ್ತಾ ಇದ್ದರೆ ಎಲ್ಲಿ ಬಿದ್ದಿರ್ತೀನಿ ಅಂದರೆ ಕೆಳಗಡೆ ಅಲ್ಲಿರ್ತೀನಿ. ಅಮ್ಮ, ಬೆಟ್ಟ ಗುಟ್ಟ ಮರ ಗಿಡ ಅಡ್ವೆಂಚರ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹತ್ಬಿಟ್ಟು ಎಲ್ಲ ಹತ್ತಿ ಮೇಲೆ ಹೋದ್ರಪ್ಪ. ಆ ಕಡೆ ನೋಡ್ತಾ ಇದ್ರೆ ಒಂದು ಕಡೆಯಿಂದ ತಲೆ ಗುರ್ರ 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 ಅಂತ ಇದೆ ನೋಡಿ. ಅಬ್ಬಾ ನೋಡಿ, ಅಲ್ಲಿಂದ ಹತ್ಕೊಂಬರ್ತಾಯಿದ್ದೀನಿ, ತಲೆ ಗುರ್ರ ಅಂತ ಇತ್ತು ಒಂದು ಕಡೆಯಿಂದ. ಅದು ಬೈಕ್ಕೆ ಈ ಬೆಟ್ಟಗಳನ್ನ ಈ ರೀತಿ ಹಿಡ್ಕೊಂಡು ಸಪೋರ್ಟ್ಗೆ ಹತ್ತುತ್ತಾ ಇದ್ದೀನಿ. ಯಾರಾದರೂ ಬಂದು ಇದನ್ನೆಲ್ಲ ನೋಡಿ ಲೈಫಲ್ಲಿ ಬದುಕಿರೋವಾಗ ಇದನ್ನೆಲ್ಲ ನೋಡ್ಬಿಡ್ಬೇಕು. ಸತ್ತ ಮೇಲೆ ಏನೂ ಇಲ್ಲ ನೋಡೋದು. ಅಬ್ಬಾ ಅಮ್ಮಮ್ಮ, ಅಲ್ಲಿ ನೋಡಿ, ಒಂದು ವ್ಯೂಗೋಸ್ಕರನಾದರೂ ನಾವು ಈ ಒಂದು ಜಾಗಕ್ಕೆ ಬರಬೇಕು. ಅಬ್ಬಾ ವ್ಯೂ ಒಂದು ನೋಡಿ. ಇಂಥ ಜಾಗದಲ್ಲಿದ್ದೀನಿ ನೋಡಿ. ಅಲ್ಲಿ ನೋಡಿ ಹೆಂಗಿದೆ ಬೆಟ್ಟದ ಮೇಲೆ. ಈ ನೋಡಿ, ಇಲ್ಲಿಂದ ಹತ್ಕೊಂಡ್ಬಂದಿದ್ದೀನಿ. ನೋಡಿ, ಗಾರ್ವಿ ಕಾಲ್ ಫೋಟೋ ತಗೊಳ್ತಾ ಇದ್ದಾನೆ. ಇಲ್ಲಿ ನೋಡಿ ಹೆಂಗಿದೆ ವ್ಯೂ. ಅಮಿತಾ ತೆರಿಗೆ ಬಾಮ್ಮ. ಈ ಅಮಿತ್ ನೋಡಿ ಬಡ್ಡಿ ನನ್ನ ಮಗ. ಇಪ್ಪಡಿಕೋ ಅಮಿತಾ. ನೋಡಿ ಅಲ್ಲಿ ಕೋಟೆ ಇದೆ, ಕೋಟೆಗೆ ಮೇಲೆ ಹತ್ತಬೇಕಂತ. ನೋಡಿ ಎಲ್ಲಿ ಕಾಣಿಸ್ತಾ ಇದೆ ಕೋಟೆ. ಅಯ್ಯೋ ಗುರು, ಅದು ಕೋಟೆ. ಸ್ವಾಮಿ, ಈ ವಿಡಿಯೋನ ಯಾರು ಮಿಸ್ ಮಾಡಿಬಿಡಿ, ಸಖತ್ತಾಗಿರುತ್ತೆ. ನೋಡಿ ಎಲ್ಲ ಆ ಕಡೆ ಹತ್ತಾ ಇದ್ದಾರೆ. ಮಕ್ಕ ಭಯ ಪಡ್ಕೊಂಡು ಕೂತ್ಬಿಟ್ರು ಒಳಲ್ಲಿ. ಆ್ಯಂಡ್ ಗಾನವೇ ನೋಡಿ. ಈ ನನ್ನ ಮಗ ನೋಡಿ, ಬೇಡ ಬೇಡ ಅಂದ್ರೆ ನನ್ನ ಮಗ ಅಲ್ಲೇ ಕೂತ್ಕೊಂಡವನೆ. ನೋಡಿ ಹಿಂದೆ ನೋಡಿ ವ್ಯೂ. ಬಾಬಾ, ಗಾಳಿ ಕೆತ್ತುತ್ತಾ ಇದೆ, ತಲೆ ಕೂದಲೆಲ್ಲ ನೋಡಿ. ದಾರಿನಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು ನೋಡಿ. ಆ ಕಡೆ ನಾವು ಹೋಗ್ತಾ ಇದ್ದಾರೆ. ನೋಡಿ ಅಲ್ಲಿ ಹತ್ತಾ ಇದ್ದಾರೆ ಗಾರ್ವಿಕು ಅಮಿತೆಲ್ಲ. ಈಗ ನಾನು ಕಷ್ಟಪಟ್ಟು ಹತ್ಬಿಡ್ತೀನಿ. ಅಪ್ಪ, ಹಸುಗಳೆಲ್ಲ ಬಂದಿದೆಯಪ್ಪ, ಇಲ್ಲಿ ಸಗಣಿ ಎಲ್ಲ ಇದೆ. ಅಮ್ಮಮ್ಮ ದೇವ್ರೆ, ಅಯ್ಯೋ ಹತ್ಬೇಕು ಇವಾಗ. ಅವ್ರು ಆಲ್ರೆಡಿ ಹತ್ಕೊಂಡು ಹೊಟ್ಟೋದ್ರಲ್ಗೆ. ಅಮ್ಮ ದೇವ್ರೆ, ಅಡ್ವೆಂಚರ್ ಮಾಡಿಸ್ತೀನಿ ಅಂತ ಯಾವುದೋ ಬೆಟ್ಟ ಗುಟ್ಟದ ಮೇಲೆ ಹತ್ಸಿ. ಹಬ್ಬ ಹತ್ತು ಶೋಭಾಲ್ ಆಲ್ರೆಡಿ ಎತ್ಬಿಟ್ಲು. ನಡಿಯಲೇ ಮತ್ತು ಹತ್ತಿ ಬರ್ತವ್ರಪ್ಪ. ನೋಡಿ, ವಯಸ್ಸಾದವರೆಲ್ಲ ಹತ್ಕೊಂಡ್ಬರ್ತಿದ್ದಾರೆ. ಗ್ರೇಟ್. ವಯಸ್ಸಾದವರೆಲ್ಲ ಆರಾಮಾಗಿ ಹತ್ಕೊಂಡ್ಬರ್ತವ್ರೆ ನಮಗಿಂತ. ನಾನೇ ಇಲ್ಲಿ ಒದ್ದಾಡ್ತಾ ಇದ್ದೀನಿ ಹತ್ತಕ್ಕೆ. ಆರಾಮಾಗಿ ಬರ್ತಿದ್ದಾರೆ ನೋಡಿ ಆ ಕಡೆಯಿಂದ. ನೋಡಿ ಹೆಂಗಿದೆ. ಇನ್ನು ಅಲ್ಲಿಗೆ ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡು ಹೋಗ್ಬಿಟ್ಟು ಹೆಂಗೂ ಇಳ್ಕೊಂಬರ್ತದೆ. ಗ್ರೇಟ್ ಅಲ್ವಾ? ನೋಡಿ ಎಲ್ಲಿಂದ ಇದ್ದೀವಿ, ಯಾವ ಜಾಗದಲ್ಲಿದ್ದೀವಿ. ಒಬ್ಬೊಬ್ಬ ಹಿಂಗೆ ಎತ್ತುತ್ತವ್ರಪ್ಪ. ಅಮ್ಮ ಗಾಡ್, ಅಪ್ಪ ಗಾಡ್ ಅಂತ ಅಂದ್ಕೊಂಡು. ಅಮ್ಮ ನೋಡಿ, ಈ ಬೆಟ್ಟಕ್ಕೆ ಯಾರ್ಯಾರು ಹತ್ತಿದ್ದೀರಾ ಕಮೆಂಟ್ ಮಾಡಿ.